ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಳದಿ ಮಾರ್ಗಕ್ಕೆ ಮೊದಲ ದಿನವೇ 56,000 ಜನ. ಹೊಸ ಮಾರ್ಗ, ಹೊಸ ಮಾದರಿಯ ರೈಲಿನಲ್ಲಿ ಪ್ರಯಾಣಿಸೋಕೆ ಜನರು ಉತ್ಸಾಹ. ತುಂಬಿ ತುಳುಕಿದ 3 ರೈಲುಗಳು. ಎಲೆಕ್ಟ್ರಾನಿಕ್ ಸಿಟಿಗೆ ಹೆಚ್ಚು ಜನರ ಸಂಚಾರ. ಇಂಟರ್ಚೇಂಜ್ ನಿಲ್ದಾಣದಲ್ಲೂ ಜನರ ನಿಗಿ ರೈಲಿಗಾಗಿ ಕಾದು ನಿಂತ ಜನ. ಡಿಜಿ ಬೋರ್ಡ್, ಮೊಬೈಲ್ ಚಾರ್ಜಿಂಗ್ ಎಲ್ಲ ವ್ಯವಸ್ಥೆ ಇದೆ. ರಸ್ತೆ ಮಾರ್ಗದಲ್ಲಿ ದಟ್ಟಣೆ 20% ಇದರಿಂದ ಇಳಿಕೆ ಕೂಡ ಆಗಿದೆ. 20% ಇಳಿಕೆ ಆಗಿರೋದು. ಇವತ್ತು ಹಳದಿ ಮಾರ್ಗ ಫೀಡರ್ ಬಸ್ಗೆ ಚಾಲನೆಯನ್ನು ಕೂಡ ನೀಡಲಾಗತ್ತೆ. ಸೊ ಇನ್ನು ಈ ಒಂದು ಮಹತ್ವದ ಯೋಜನೆ ಜಾರಿಗೆ ಬರಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಾ ಇದ್ರಲ್ಲ, ಹಾಗಾಗಿ ಜಾರಿಗೆ ಬರ್ತಾ ಇದ್ದ ಹಾಗೆಯೇ ಎಲ್ಲರೂ ಸಂಚಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದೇ ದಿನ 56,000 ಜನ ಇದರಲ್ಲಿ ಸಂಚಾರವನ್ನು ಮಾಡಿರೋದು. ಹೊಸ ಮಾರ್ಗ ಆರಂಭ ಒಂದು ಕಡೆ ಆದರೆ 25ರಿಂದ 30 ನಿಮಿಷಗಳ ಕಾಲ ಪ್ರಯಾಣಿಕರು ಕಾದು ನಿಲ್ಲಬೇಕಾಗಿತ್ತು. ಪ್ರಮುಖ ನಿಲ್ದಾಣಗಳಾದ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಜಯದೇವ ಮೆಟ್ರೋ ನಿಲ್ದಾಣ, ಕೋನಪ್ಪನ ಅಗ್ರಹಾರ, ಹೆಬ್ಬಗೋಡಿ ಸೇರಿ ಪ್ರಮುಖ ನಿಲ್ದಾಣಗಳಲ್ಲಿ ರೈಲಿಗಾಗಿ ಕಾದಿದ್ದ ಪ್ರಯಾಣಿಕರು ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ಸುಮಾರು ಹೊತ್ತು ಕಾಯಬೇಕು ಅಂತ. ಬಟ್ ಈಗೇನು ಮಾಡೋಕ್ಕಾಗಲ್ಲ, ವ್ಯವಸ್ಥೆ ಇರೋದೇ ಹೀಗೆ. ಸ್ವಲ್ಪ ಕಡಿಮೆ ಇರೋದ್ರಿಂದ ಮೆಟ್ರೋ, ಹಾಗಾಗಿ ಕಡಿಮೆ ಅವಧಿಯಲ್ಲಿ ಸಂಚಾರವನ್ನು ಮಾಡಲಾಗ್ತಾ ಆಗಿದೆ. ಕೆಲವರು ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಇದರಿಂದ ಖುಷಿ ಆಯಿತು, ನಾವು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಬಿಡ್ತಾ ಇದ್ವಿ, ತೀವ್ರ ಸಮಸ್ಯೆ ಆಗ್ತಾ ಇತ್ತು, ಈ ಮೆಟ್ರೋ ಆರಂಭ ಆಗಿರೋದು ನಮಗೆ ಖುಷಿ ತಂದಿದೆ ಅಂತ ಹೇಳಿದ್ದಾರೆ.